ನಮಸ್ಕಾರ ವಿದ್ಯಾರ್ಥಿಗಳೇ. ಪ್ರಥಮ ಕಿರು ಪರೀಕ್ಷೆ ಪ್ರಥಮ PUCಯ ಶಿಕ್ಷಣಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಥಮ ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರವನ್ನು ನೋಡ್ತಾ ಹೋಗೋಣ. 5ನೇ ತಾರೀಕು ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದು. ಹಾಗಿದ್ದರೆ ನೋಡ್ತಾ ಹೋಗೋಣ. ನೋಡಿ, ಇದರ ಒಂದು ಉತ್ತರವನ್ನು ಕೂಡ ಜೊತೆಯಲ್ಲಿಯೇ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. 1 ಅಂಕದ ಪ್ರಶ್ನೆಗಳು. ಎಜುಕೇಷನ್ ಶಬ್ದದ ಅರ್ಥ ತಿಳಿಸಿ ಅಂತ ಕೇಳಿದರೆ, ಎಜುಕೇಷನ್ ಎಂಬ ಶಬ್ದದ ಒಂದು ಅರ್ಥವನ್ನು ನೋಡೋದಾದರೆ ಇದರಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಬೆಳೆಸು, ತರಬೇತಿಗೊಳಿಸು, ಗಾಳಿ, ಮಗು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಂದರೆ ತರಬೇತಿಗೊಳಿಸುವಂಥದ್ದು ಅಂತ ಅರ್ಥ. ಇನ್ನು ಸ್ವಾಮಿ ವಿವೇಕಾನಂದ ಯಾವ ದೇಶದ ಚಿಂತಕರು? ಅವರು ಭಾರತೀಯ ದೇಶದ ಒಬ್ಬ ಚಿಂತಕರಾಗಿದ್ದರು. ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂದರೆ ಅದು ಆಗಸ್ಟ್ ಕೋಮ್ಟ್. ಕೆಳಗೆ ಕೊಟ್ಟಿರುವಂತಹ ಸೂಕ್ತ ಪದಗಳನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ನೋಡಿ, 4ನೇದು ಉತ್ತರ ಬಾಲ್ಯಾವಸ್ಥೆಯ ಮಕ್ಕಳ ಸಾಮಾನ್ಯ ಅವಧಿ ಎಷ್ಟು ಅಂದರೆ ಅದು 6ರಿಂದ 12 ತಿಂಗಳು. ಇನ್ನು ವ್ಯಕ್ತಿಯ 8 ಜ್ಞಾನಾತ್ಮಕ ಪ್ರಕ್ರಿಯೆಯನ್ನು ಪ್ರತಿಪಾದಿಸಿದಂತಹವರು ಯಾರು ಅಂತ ಅಂದರೆ ಅದು ಗ್ಯಾಸಿಯರವರು. ಇನ್ನು ವ್ಯಕ್ತಿಯ ಕೂಟಯುಗ ಯಾವ ಹಂತದ್ದು ಅಂತ ಕೇಳಿದರೆ ಅದು ಉತ್ತರ ಬಾಲ್ಯಾವಸ್ಥೆಯದ್ದು. ಇನ್ನು ಮುಂದಿನದೊಂದನ್ನು ನೋಡೋಣ. ಹೊಂದಿಸಿ ಬರೆಯಿರಿ ಅಂತ ಇದೆ. ಈ ಹೊಂದಿಸಿ ಬರೆಯಿರಿಯಲ್ಲಿ ಮೊದಲನೇದಾಗಿರುವಂಥದ್ದು ಶಿಕ್ಷಣ ದ್ವಿಮುಖ. ಯಾವುದೇ ರೀತಿಯಾಗಿ ಶಿಕ್ಷಣ ದ್ವಿಮುಖ ಅಂತಂದರೆ 2 ಮುಖವನ್ನು ಹೊಂದಿರುವಂಥದ್ದು ಅದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಇರೋದು. ಇನ್ನು ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದಂತಹವರು ಪಿಯಾಜೆ. ಎಜುಕೇಷನ್ ಅನ್ನುವಂತಹ ಪದವನ್ನು ಬಳಸಿದಂತಹವರು ಅಂದರೆ ಎಜುಕೇಷನ್ ಅನ್ನುವಂತಹ ಪದದ ಅರ್ಥ ವಿದ್ಯೆ ಅನ್ನುವಂಥದ್ದು. ಇನ್ನು ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಜೆ ಕೃಷ್ಣಮೂರ್ತಿಯವರ ಪ್ರಕಾರ ಶಿಕ್ಷಣ ಅಂದ್ರೇನು ಅಂತ ಕೇಳಿದರೆ ಅವರ ಪ್ರಕಾರ ಶಿಕ್ಷಣ ಅನ್ನುವಂಥದ್ದು ಕೇವಲ ಪುಸ್ತಕದ ಜ್ಞಾನವಲ್ಲ, ಅದು ಜೀವನದ ಸಂಪೂರ್ಣ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಮತ್ತು ಮನಸ್ಸನ್ನು ಭಯದಿಂದ ಮುಕ್ತಗೊಳಿಸುವಂತಹದ್ದಾಗಿದೆ ಅಂತ ಹೇಳ್ತಾರೆ. ಇನ್ನು ಮನಃಶಾಸ್ತ್ರದ ಅರ್ಥವನ್ನು ತಿಳಿಸಿ ಅಂತ ಇದೆ. ನೋಡಿ, ಮನಃಶಾಸ್ತ್ರ ಅಂದರೆ ಜೀವಿಗಳ ವರ್ತನೆ ಮತ್ತು ಮಾನಸಿಕ ಪ್ರಕ್ರಿಯೆಗಳ ಒಂದು ವೈಜ್ಞಾನಿಕವಾದಂತಹ ಅಧ್ಯಯನ ಆಗಿದೆ. ಇನ್ನು ಅನುವಂಶೀಯತೆ ಅಂತ ಅಂದರೆ ಏನು ಅಂತ ಕೇಳಿದರೆ ಉತ್ತರ ಪೋಷಕರಿಂದ ಗುಣಲಕ್ಷಣಗಳು ಜೈವಿಕವಾಗಿ ಸಂತತಿಗೆ ಮುಂದುವರಿಯುವಂಥದ್ದಕ್ಕೆ ಅದು ಅನುವಂಶೀಯತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಮುಂದಿನದು 4 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಪಾಶ್ಚಿಮಾತ್ಯ ಚಿಂತಕರ 2 ಹೆಸರು ಅಂತ ಕೇಳಿದರೆ ಒಂದು ಪ್ಲೇಟೋ ಮತ್ತು ಅರಿಸ್ಟಾಟಲ್. ಹಾಗೆ ಅನುವಂಶೀಯತೆಯ ತತ್ವ 2 ತತ್ವಗಳನ್ನು ತಿಳಿಸಿ ಅಂತ ಕೇಳಿದರೆ ಹೋಲಿಕೆಯ ತತ್ವ ಮತ್ತು ವ್ಯತ್ಯಾಸದ ತತ್ವ ಅಂತ ಹೇಳ್ಬಿಟ್ಟು. ಇನ್ನು ಕಲಿಕೆ ಅಂದರೆ ಏನು ಅಂತ ಇದೆ. ಅನುಭವ ಮತ್ತು ತರಬೇತಿಯ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಿ ಉಂಟಾಗುವಂತಹ ತುಲನಾತ್ಮಕ ಸ್ಥಿರ ಬದಲಾವಣೆಯೇ ಕಲಿಕೆ ಅಂತ ಹೇಳ್ಬಿಟ್ಟು. ಹಾಗೆ ಇಷ್ಟು ಆದರೆ ಇನ್ನು 5 ಅಂಕದ ಪ್ರಶ್ನೋತ್ತರಗಳು 2 ಕೊಟ್ಟಿದ್ದಾರೆ. ಅದು ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸ ಬರೆಯಿರಿ ಅಂತ. ಹಾಗೆ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಹಂತಗಳನ್ನು ವಿವರಿಸಿ ಅಂತ ಕೇಳಿದರೆ ಶಿಕ್ಷಣ ಸಾಮಾನ್ಯ ಗುರಿಗಳು ಯಾವುವು ಅಂತ ಇದೆ. ಇನ್ನು ಪಾಶ್ಚಿಮಾತ್ಯ ಚಿಂತಕರು ಶಿಕ್ಷಣ ಕುರಿತಾದ ಅಭಿಪ್ರಾಯಗಳನ್ನು ಬರೆಯುವಂಥದ್ದು 10 ಅಂಕದ ಪ್ರಶ್ನೆಗಳು ಇವು. 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೆಯಬೇಕಾಗುತ್ತೆ. ತಾರುಣ್ಯಾವಸ್ಥೆಯ ಮಕ್ಕಳ ದೈಹಿಕ, ಬೌದ್ಧಿಕ, ಸಂವೇಗಾತ್ಮಕ ವಿಕಾಸ ಕುರಿತು ಬರೆಯಿರಿ ಅಂತ ಇದೆ. ಇಷ್ಟು ನಿಮ್ಮ ಒಂದು ಶಿಕ್ಷಣಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಥಮ ಕಿರು ಪರೀಕ್ಷೆಯ ಈ ಒಂದು ವರ್ಷದ್ದು ಅಂದರೆ ಆಗಸ್ಟ್ನಲ್ಲಿನೇ ನಡೆದಿರುವಂತಹ 5ನೇ ತಾರೀಕು ಆಗಸ್ಟ್ನಲ್ಲಿ ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯ ಜೊತೆಯಲ್ಲಿ ಉತ್ತರವೂ ಕೂಡ ಆಗಿತ್ತು. ಧನ್ಯವಾದಗಳು.